ನಮಸ್ಕಾರ ಪ್ರೀತಿಯ ಸ್ನೇಹಿತರೆ, ನಮ್ಮ ನಿಮ್ಮ ಪ್ರೀತಿಯ ಸುಜಾತ ಮೈ ಥಾಟ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ನಿಮಗೆಲ್ಲ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ಯಾರಾದರೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಇವತ್ತು ನಿಮ್ಮ ಜೊತೆ ನಾನು ಏನು ಶೇರ್ ಮಾಡೋಕ್ಕೆ ಬಂದಿದ್ದೀನಿ ಅನ್ನೋದಾದರೆ, ಈ ಪ್ರಪಂಚದಲ್ಲಿ ನಾವು ಯಾರನ್ನು ನಂಬಬೇಕು, ಯಾರನ್ನು ನಂಬಾರ್ದು ಅನ್ನುವಂತಹ ಎಷ್ಟು ಪ್ರಶ್ನೆಗಳು ನಮ್ಮನ್ನು ಕಾಡ್ತಾ ಇದ್ದಾವೆ. ಓಕೆ, ಎಲ್ಲರೊಟ್ಟಿಗೆ ಇರುವಂತಹ ನಾವು ಇವತ್ತು ಒಬ್ಬಂಟಿಯಾಗಿರಬೇಕು ಅಂತ ಇದ್ದೀವಿ ಅಂದರೆ ನಮ್ಮವರಿಂದ ಆಗಿರುವ ಮೋಸಗಳೇ ನಮಗೆ ಜಾಸ್ತಿ ಆಗಿರುತ್ತವೆ. ಬದುಕಿನಲ್ಲಿ ಒಂದಂತೂ ನಿಜ ಹೇಳಬೇಕು ಅಂದರೆ, ಬದುಕಿ ಕಲಿಸಿದಂತಹ ಪಾಠಕ್ಕಿಂತ ನಮ್ಮವರು ಅನ್ನೋರು ಕಲಿಸಿರುವಂತಹ ಪಾಠಗಳೇ ನಮಗೆ ಬದುಕಿನಲ್ಲಿ ಜಾಸ್ತಿ ಆಗೋಗ್ಬಿಟ್ಟಿವಿ. ಓಕೆ, ಹಣದ ಮುಂದೆ ಎಲ್ಲವೂ ಶೂನ್ಯವಾಗಿ ಬಿಟ್ಟಿದೆ. ಓಕೆ, ಹಾಗಾದರೆ ಇವತ್ತು ಏನು ವಿಚಾರಗಳನ್ನು ಶೇರ್ ಮಾಡ್ಕೊಳ್ಳಿಕ್ಕೆ ಬಂದಿದ್ದೀನಿ ಅನ್ನೋದಾದರೆ, ನಾವು ನಮ್ಮ ಮಕ್ಕಳಿಗೆ ಸೊಸೆಯನ್ನು ಹುಡ್ಕೋಕೆ ಹೋದಾಗ ಎಂಥ ಸೊಸೆಯನ್ನು ಬಯಸ್ತಾರೆ ತಾಯಿ ಅನ್ನೋದಾದರೆ, ಆ ತಾಯಿ ಮನಸ್ಸಲ್ಲಿ ತಾಯಿ ಪ್ರೀತಿ ಕೊಡುವಂತಹ ಒಬ್ಬ ಹೆಂಡತಿ ನನ್ನ ಮಗನಿಗೆ ಕೊಡಬೇಕು ಅಂತ ಬಯಸ್ತಾರೆ. ಓಕೆ, ನಿಜವಾಗ್ಲೂ ಕೂಡ ನಾನು ಹೇಳಬೇಕು ಅಂದರೆ, ನಾವು ನಮ್ಮ ಮನೆಗೆ ಬಂದಿರುವಂತಹ ಸೊಸೆ ಏನನ್ನು ತಂದಿದ್ದಾರೆ ಅನ್ನೋಕ್ಕಿಂತಲೂ ಅವರ ಜೊತೆಗೆ ಏನು ಸಂಸ್ಕಾರ ಇದೆಯಾ ಮನೆಯಲ್ಲಿ, ಯಾವ ಸಂಸ್ಕಾರವನ್ನು ಕಲಿಸಿಕೊಟ್ಟಿದ್ದಾರೆ, ಓಕೆ, ಎಲ್ಲರಿಗೆ ಮರ್ಯಾದೆ ಕೊಡುವಂತಹ ಸೊಸೆ ಇದ್ದಾರೆ ಅನ್ನೋದನ್ನು ವಿಚಾರ ಮಾಡಬೇಕಾಗಿದೆ. ಇನ್ನು ನಾನು ಇದೆಲ್ಲ ಏಕೆ ಹೇಳ್ತಿದ್ದೀನಿ ಅನ್ನೋದಾದರೆ, ನಾವು ಈ ಪ್ರತಿಯೊಂದು ಮನೆಯಲ್ಲೂ ಅಥವಾ ತುಂಬ ಮನೆಗಳಲ್ಲಿ ನೋಡ್ತೀವಿ, ಅತ್ತೆಯಂದಿರು ಬೇರೆಯವರ ಸೊಸೆಯಂದಿರು ಅದನ್ನು ತೊಗೊಂಬಂದಿದ್ದಾರೆ, ಇದನ್ನು ತೊಗೊಂಬಂದಿದ್ದಾರೆ, ಅಷ್ಟು ಒಡವೆ, ಅಷ್ಟೊಂದು ಬಂಗಾರ, ಇಷ್ಟು ವರದಕ್ಷಿಣೆ ಕೊಟ್ಟರು ಅಂತ ಎಲ್ಲ ಹೇಳ್ತಾ ಇರ್ತಾರೆ, ಬೇರೆದವರ ಉದಾಹರಣೆ ಕೊಡ್ತಾ ಇರ್ತಾರೆ. ಬದುಕಲ್ಲಿ ನಾನು ಹೇಳೋದು ಇಷ್ಟೇ. ಓಕೆ, ಸೊಸೆ ಅವರು ಕೂಡ ಸಂಪಾದನೆ ಮಾಡಬಹುದು, ಅದನ್ನು ದುಡ್ಡು, ಆಸ್ತಿ, ಅಂತಸ್ತು, ಹಣ ಇದೆಲ್ಲವನ್ನು. ಆದರೆ ಇಲ್ಲಿ ಸಂಪಾದನೆ ಮಾಡೋಕ್ಕಾಗ್ತಿರುವಂತಹದ್ದು ಏನು ಅಂದರೆ, ಈ ಒಂದು ಮನೆಯನ್ನು ಬಿಟ್ಟು ನಮ್ಮ ಮನೆಯನ್ನು ಬೆಳಗಲಿಕ್ಕೆ ನಮ್ಮ ಮಗನಿಗೆ ಹೆಂಡತಿಯಾಗಿ ಬಂದಿರುವಂತಹ ಸೊಸೆ ನಮ್ಮ ಜೊತೆಗೆ ಹೇಗೆ ನಡ್ಕೋತಾ ಇದ್ದಾರೆ, ನಮ್ಮನ್ನು ತಂದೆ ತಾಯಿ ಥರ ನೋಡ್ತಾ ಇದ್ದಾರಾ, ಅವರಿಗೆ ಸಂಸ್ಕಾರ ಅನ್ನೋದು ಇದೆಯಾ, ಓಕೆ, ಅವರು ಎಲ್ಲರನ್ನೂ ಪ್ರೀತಿಯಿಂದ ನೋಡ್ಕೋತಾರ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಓಕೆ, ಯಾವತ್ತಿಗೂ ಈ ಓಕೆ ಕರಗಿ ಹೋಗುವ ಅಥವಾ ಖರ್ಚಾಗಿ ಹೋಗುವ ಹಣಕ್ಕಿರುವಂತಹ ಬೆಲೆಯನ್ನು ಈ ಸೊಸೆಯೊಂದಿಗೆ ಹೋಲಿಕೆ ಮಾಡಬೇಡಿ. ಯಾಕಂದರೆ ಬದುಕಲ್ಲಿ ನಾವು ಬರೀ ಆಸ್ತಿ, ಅಂತಸ್ತು, ಹಣ, ಒಡವೆ ಇದೆಲ್ಲವೂ ಕೂಡ ಬದುಕಿಗೆ ಬೇಕಾದದ್ದೇ. ಆದರೆ ಇದೆಲ್ಲವೂ ಸಂಪಾದನೆ ಮಾಡಬಹುದಾದಂಥದ್ದು, ನಾವು ಅದನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶಗಳಿವೆ. ಆದರೆ ಒಂದು ಹೆಣ್ಣು ಮಗಳಿಗೆ ಯಾರ ಜೊತೆಗೆ ಹೇಗೆ ನಡ್ಕೋಬೇಕು ಅನ್ನೋಂಥ ಸಂಸ್ಕಾರವೇ ಇಲ್ಲ ಅಂದಾಗ ಅದನ್ನು ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಆಗ್ಬೋಲ್ಲ. ಓಕೆ, ಯಾವತ್ತಾದರೂ ನಿಮ್ಮ ಮನೆಗೆ ಒಬ್ಬ ಸಂಸ್ಕಾರವಂತ ಸೊಸೆ ಕೂಡಿದ್ದಾರೆ, ಓಕೆ, ಅವರು ಏನು ತಂದಿಲ್ಲ ಅಂದರೂ ಪರವಾಗಿಲ್ಲಪ್ಪ, ನಮ್ಮನೆ ಜೊತೆಗೆ ಹೊಂದ್ಕೊಂಡು ಹೋಗ್ತಾ ಇದ್ದಾರೆ, ಓಕೆ, ಬದುಕಲ್ಲಿ ಎಲ್ಲರ ಜೊತೆಗೆ ನಗ್ತಾ ತಮ್ಮ ಮನೆಯಲ್ಲಿ ಎಷ್ಟು ಖುಷಿಯಾಗಿದ್ದಾರೋ ಅಷ್ಟು ಖುಷಿಯಾಗಿದ್ದಾರೆ, ಅಷ್ಟು ಖುಷಿಯಾಗಿ ನಗ್ತಾ ಎಲ್ಲರ ಜೊತೆಗೆ ಇದ್ದಾರೆ ಅನ್ನೋದನ್ನು ನಾವು ಅದನ್ನು ಏನು ಮಾಡಬೇಕಾಗಿದೆ, ಎಕ್ಸ್ಪೆಕ್ಟ್ ಮಾಡಬೇಕಾಗಿದೆ. ಅದನ್ನು ಬಿಟ್ಟು ಪ್ರತಿದಿನ ನಾವು ಬೇರೆಯವರು ಅದನ್ನು ತೊಗೊಂಬಂದರು ಅಂತಹ ಇದನ್ನು ತೊಗೊಂಬಂದಿದ್ದಾರೆ, ಆಸ್ತಿ ಅಂತಸ್ತಿಗೆ ಬೆಲೆ ಕೊಡ್ತಾ ಹೋದಾಗ ಅವರ ಮನಸ್ಸಿನಲ್ಲಿ ನಮ್ಮ ಮೇಲಿರುವಂತಹ ಪ್ರೀತಿ ಭಾವನೆಗಳು ಕಡಿಮೆ ಆಗ್ತಾ ಹೋಗ್ಬಿಡ್ತವೆ. ಅದಕ್ಕೆ ನಾನು ಹೇಳೋದು, ಓಕೆ, ಸಂಸ್ಕಾರವಂತ ಹೆಣ್ಣು ಮಗಳಿಗೆ ಯಾವತ್ತಿಗೂ ಕೂಡ ಈ ಆಸ್ತಿ, ಅಂತಸ್ತು ಹಾಗೆ ಏನೋ ಒಂದು ವಿಚಾರಗಳನ್ನು ಮನಸ್ಸಲ್ಲಿ ತುಂಬಬೇಡಿ. ಓಕೆ, ಯಾಕಂದರೆ ಎಷ್ಟೋ ಹೆಣ್ಣು ಮಕ್ಕಳು ಗಂಡನ ಮನೆಯಲ್ಲಿ ತಾವು ಕೂಡ ಚೆನ್ನಾಗಿರಬೇಕು, ಓಕೆ, ಎಲ್ಲ ಜೊತೆಗೆ ಚೆನ್ನಾಗಿ ಬೆರಿಬೇಕು, ಖುಷಿಯಾಗಿ ಜೀವನ ಮಾಡಬೇಕು ಅಂತಲೇ ಮದುವೆ ಮಾಡ್ಕೊಂಬಂದಿರ್ತಾರೆ. ಓಕೆ, ಯಾವ ರೀತಿ ಒಬ್ಬ ಅತ್ತೆಗೆ ತನ್ನ ಮಗನಿಗೆ ತಾಯಿಯಂತಹ ಗಂಡ ಸಿಗಬೇಕು, ತಾಯಿಯಂತಹ ಹೆಂಡತಿ ಸಿಗಬೇಕು ಅನ್ನುವಂತಹ ಆಸೆ ಇರುತ್ತೆ. ಹಾಗೆ ಕೂಡ ಪ್ರತಿಯೊಬ್ಬ ತಂದೆಗೂ ಕೂಡ ತನ್ನ ಮಗಳಿಗೆ ತಂದೆಯಷ್ಟು ಜವಾಬ್ದಾರಿ ಪ್ರೀತಿ ಕೊಟ್ಟು ನೋಡ್ಕೊಳ್ಳುವಂತಹ ಗಂಡ ಸಿಗಬೇಕು ಅನ್ನುವಂತಹ ಆಸೆ ಇರುತ್ತೆ. ಓಕೆ, ನೀವು ನಿಮ್ಮ ಸೊಸೆಯನ್ನು ಮಗಳಂತೆ ನೋಡಿಕೊಂಡಿದ್ದೇ ಆದರೆ ಖಂಡಿತವಾಗಿಯೂ ಕೂಡ ನೀವು ಅವರ ಒಳ್ಳೆಯ ಗುಣಕ್ಕೆ ಬೆಲೆ ಕೊಟ್ಟದ್ದಾದರೆ ಅವರು ಕೂಡ ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ. ಓಕೆ, ಬದುಕಿನಲ್ಲಿ ಯಾವುದಕ್ಕೂ ಕೂಡ ಓಕೆ ಯಾವುದನ್ನು ಕೂಡ ಓಕೆ ಕರಗಿ ಹೋಗುವ, ಖರ್ಚಾಗುವ ಇಂತಹ ಆಸ್ತಿ, ಅಂತಸ್ತು, ಹಣಕ್ಕೆ ಬೆಲೆ ಕೊಡದೆ ಒಳ್ಳೆಯ ಮನಸ್ಸಿಗೆ ಬೆಲೆ ಕೊಟ್ಟಾಗ ಖಂಡಿತವಾಗಿಯೂ ಅವರು ನಮ್ಮನ್ನು ಮಗು ಥರ ನೋಡ್ಕೋತಾರೆ. ಆ ಸೊಸೆ ಅನ್ನೋದನ್ನು ನೆನಪಲ್ಲಿ ಇಟ್ಕೋಬೇಕಾಗಿರೋ ಸಂಗತಿನೇ. ಓಕೆ, ಇದನ್ನು ಶೇರ್ ಮಾಡ್ಕೋಬೇಕು ಅನಿಸಿತು, ಯಾಕೋ ಮಾಡ್ಕೊಂಡಿದ್ದೀನಿ. ಓಕೆ, ಸರಿ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ.
ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಎಲ್ಲರೂ ಖುಷಿಯಾಗಿರಿ. ಲವ್ ಯು ಆಲ್. ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.